ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಬಿಸಿಲಿನ ಪ್ರಭಾವ. ಇವತ್ತು ನಾಳೆ ಕರಾವಳಿಯಲ್ಲಿ ಉಷ್ಣ ಅಲೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಫೆಬ್ರವರಿಯಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗ್ತಾ ಇದೆ. ಕಾರವಾರ, ಮಂಗಳೂರು, ಹೊನ್ನಾವರ, ಕಲಬುರಗಿ ಹಲವು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಕಾರವಾರದಲ್ಲಿ 38.4 ಡಿಗ್ರಿ ಸೆಲ್ಸಿಯಸ್, ಹೊನ್ನಾವರದಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿಯಲ್ಲಿ 36.6 ಡಿಗ್ರಿ ಸೆಲ್ಸಿಯಸ್, ಮಂಗಳೂರಿನಲ್ಲಿ 37 ಡಿಗ್ರಿ ಸೆಲ್ಸಿಯಸ್, ಪಣಂಬೂರಿನಲ್ಲಿ 38.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಬೆಂಗಳೂರಿನಲ್ಲೂ ಕೂಡ 31.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇರೋದು ಬಿಸಿ ಗಾಳಿ ಇರುವಂಥದ್ದನ್ನ ಹವಾಮಾನ ಇಲಾಖೆ ವರದಿ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೇಸಿಗೆ ಅಂದ ತಕ್ಷಣ ನಾವು ಮಾರ್ಚ್ ಅಂತ ಅಂದ್ಕೊಳ್ತೀವಿ, ಮಾರ್ಚಿಂದ ಬೇಸಿಗೆ ಪ್ರಾರಂಭ ಆಗೋದು ಅಂತ. ಆದರೆ ಅದು ಯಾಕೋ ಗೊತ್ತಿಲ್ಲ, ಈ ಫೆಬ್ರವರಿ ಎಂಡಲ್ಲೇ ಈ ಕಳೆದ 3-4 ದಿನದಿಂದಲೂ ವಾತಾವರಣದಲ್ಲಿ ಒಂದಷ್ಟು ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ. ವಿಪರೀತ ಬಿಸಿಲು ಕಾಣಿಸ್ಕೊಳ್ತಾ ಇದೆ, ಅದರ ಜೊತೆಗೆ ಬಿಸಿ ಗಾಳಿ. ಸೊ ಇದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಹಾಗಾಗಿ ಬಹಳ ಅಲರ್ಟ್ ಆಗಿರಬೇಕಾಗತ್ತೆ ಪ್ರತಿಯೊಬ್ಬರೂ ಕೂಡ. ವಯಸ್ಸಾದವರು, ಹಾಗೆಯೇ ಗರ್ಭಿಣಿಯರು, ಮಕ್ಕಳು ಎಲ್ಲರೂ ಕೂಡ ನೀರು ಆದಷ್ಟು ಕುಡಿತಾ ಇರಬೇಕು. ಬಾಡಿ ಡಿಹೈಡ್ರೇಟ್ ಆಗತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಛತ್ರಿ ಅಥವಾ ತಲೆಗೆ ಹಾಕಿಕೊಳ್ಳೋದಕ್ಕೆ ಬಟ್ಟೆ, ಪೇಟ, ಟೋಪಿ ಏನಾದರೂ ಓಕೆ ಅದನ್ನು ಬಳಸ್ಕೊಳ್ಬೇಕು. ಹಾಗೆ ಬೇಸಿಗೆಯಲ್ಲಿ ಬಿರು ಬಿಸಿಲಿನಲ್ಲಿ ಹೊರಗಡೆ ಬರಬೇಡಿ. ನಿಮ್ಮ ಚರ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ, ಅದರ ಜೊತೆಗೆ ದಾಹವನ್ನು ತೀರಿಸಿಕೊಳ್ಳೋದಕ್ಕೆ ಏನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬ್ಯಾಗಲ್ಲಿ ಒಂದು ಬಾಟಲ್ ನೀರಿರೋದು ತುಂಬ ಒಳ್ಳೆಯದು. ಯಾಕಂದರೆ ಈ ಬಿಸಿಲಿನ ಬೇಗೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ವಿಪರೀತ ಬಿಸಿಲು ಇನ್ನಿಲ್ಲದಂತೆ ಕಾಡುವಂಥ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಕೂಲ್ ಡ್ರಿಂಕ್ಸು, ಎಳ್ನೀರು ಇದರದ್ದೆಲ್ಲ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದ್ದಾರೆ. 30 ರೂಪಾಯಿ 40 ರೂಪಾಯಿ ಇದ್ದಿದ್ದನ್ನೆಲ್ಲ ಆಲ್ರೆಡಿ 80 ರೂಪಾಯಿ 90 ರೂಪಾಯಿ ಮಾರ್ತಾ ಇದ್ದಾರೆ ಎಳ್ನೀರು. ಹೀಗೆ ಬಿಸಿಲು ಮುಂದುವರಿತು ಅಂತಂದರೆ ಅದಕ್ಕಿಂತಲೂ ಜಾಸ್ತಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದೆ ಅಂತ. ನೀವು ಕಾರವಾರದಲ್ಲಿ ನೋಡಿ 38.4, ಪಣಂಬೂರಲ್ಲಿ 38.3, ಮಂಗಳೂರಲ್ಲಿ 37, ಇನ್ನು ಬೆಂಗಳೂರಿನಲ್ಲೂ ಕೂಡ ಇದೇ ಕತೆ. ಹಾಗಾಗಿ ಈ ಬಿಸಿಲಿನ ಧಗೆ ಮತ್ತಷ್ಟು ನಮ್ಮನ್ನು ಕಾಡುವಂಥ ಸಾಧ್ಯತೆಗಳಿರುತ್ತೆ. ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು, ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು, ಡಿಹೈಡ್ರೇಟ್ ಆಗ್ಬೋದು ಬಾಡಿ. ಆ ಕಾರಣಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಅದರಲ್ಲೂ ಪ್ರಮುಖವಾಗಿ ಈ ವರ್ಕೌಟ್ ಮಾಡೋರು, ಜಿಮ್ಮಿಗೆ ಹೋಗ್ತಾ ಇದ್ದೀವಿ, ವರ್ಕೌಟ್ ಮಾಡ್ತಾ ಇದ್ದೀವಿ ಅಂತ ನಾವು ಆ ಮೆಥಡನ್ನು ಮಾಡ್ತಾ ಇದ್ದೀವಿ, ಈ ಮೆಥಡನ್ನು ಮಾಡ್ತಾ ಇದ್ದೀವಿ ಅಂತ ನೀರು ಕುಡಿತಾ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಲಿಕ್ವಿಡ್ ಐಟಮ್ಸ್ಗಳನ್ನ ಜಾಸ್ತಿ ತೆಗೆದುಕೊಳ್ಬೇಕು. ಈ ಬಿಸಿಲು ಅಷ್ಟರ ಮಟ್ಟಿಗೆ ಇದೆ, ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಎಚ್ಚರಿಸಿದೆ.